ಬಿಜೆಪಿ ಮುಖಂಡ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಅವರನ್ನ ಕುಸ್ತಿಪಟುಗಳ ಮೇಲಿನ ಲೈಂಗಿಕ ಪ್ರಕರಣದಿಂದ ಆರೋಪ ಮುಕ್ತಗೊಳಿಸಿರುವ ಬಗ್ಗೆ ಚರ್ಚೆ ಹುಟ್ಟುಕೊಂಡಿದೆ. ಇವರನ್ನ ಖುಲಾಸೆಗೊಳಿಸಿದ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರು ಬಿಜೆಪಿ ಮುಖಂಡ ಕಪಿಲ್ ಮಿಶ್ರಾ ಅವರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಕೋರಿದ ಅರ್ಜಿಯನ್ನ ತಿರಸ್ಕರಿಸಿದವರಾಗಿದ್ದಾರೆ ಎಂದು ವರದಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೊಳಗಾಗಿದೆ. 2023ರಲ್ಲಿ ಕುಸ್ತಿಪಟುಗಳ ಪ್ರತಿಭಟನೆಯ ನಂತರ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಕುರಿತಾದ ವಿಚಾರಣೆಯನ್ನು ನಡೆಸಲಾಗಿ ಆಗಸ್ಟ್ 3ರಂದು ಅಶ್ವಿನಿ ಪನ್ವಾರ್ ಅವರು ತೀರ್ಪು ನೀಡಿದರು. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿರುವ ಅಶ್ವಿನಿ ಪನ್ವಾರ್ ಅವರು ಸಹ ಆರೋಪಿ ವಿನೋದ್ ತೋಮರ್ ಅವರನ್ನು ದೋಷಮುಕ್ತಗೊಳಿಸಿದ್ದರು. ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ಸಾಬೀತುಪಡಿಸಲು ವಿಫಲವಾಗಿದೆ ಎಂದು ಹೇಳಿ ಈ ಖುಲಾಸೆ ನೀಡಲಾಯಿತು. ಇದೇ ನ್ಯಾಯಾಧೀಶರ ಮುಂದೆ ಕಪಿಲ್ ಮಿಶ್ರಾ ಅವರ ಪ್ರಕರಣವೂ ಬಂದಿತ್ತು. 2020ರ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪೂರ್ವ ದೆಹಲಿ ಗಲಭೆಯಲ್ಲಿ ಮಿಶ್ರಾ ಅವರ ಪಾತ್ರವನ್ನು ಅರ್ಜಿದಾರ ಮೊಹಮ್ಮದ್ ಇಲಿಯಾಸ್ ಉಲ್ಲೇಖಿಸಿದ್ದರು. ರಸ್ತೆ ತಡೆ, ವ್ಯಾಪಾರಿಗಳ ವಾಹನ ನಾಶ ಇತ್ಯಾದಿಯಲ್ಲಿ ಕಪಿಲ್ ಮಿಶ್ರಾ ಭಾಗಿಯಾಗಿದ್ದರು ಎಂದು ಅರ್ಜಿದಾರ ಇಲಿಯಾಸ್ ಆರೋಪಿಸಿದ್ದರು. ಇವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರಿದ್ದರು. ಆದರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಇದೇ ನ್ಯಾಯಾಧೀಶರು ಈ ಅರ್ಜಿಯನ್ನು ಸ್ವೀಕರಿಸಲು ನಿರಾಕರಿಸಿದರು. ಈ ಅರ್ಜಿಯನ್ನು ಕಾನೂನುಬದ್ಧವಾಗಿ ಅನುಮತಿಸಲಾಗದು ಎಂದು ಹೇಳಿದ್ದರು. ಕಾರಣ ಏನಂದ್ರೆ ನವೆಂಬರ್ 2025ರಲ್ಲಿ ಸೆಷನ್ಸ್ ಕೋರ್ಟ್ನ ಸ್ಪೆಷಲ್ ಜಡ್ಜ್ ವಿನಯ್ ಸಿಂಗ್ ಅವರು ಈ ಹಿಂದಿನ ಮ್ಯಾಜಿಸ್ಟ್ರೇಟ್ ಮತ್ತಷ್ಟು ತನಿಖೆ ನಿರ್ದೇಶನವನ್ನು ರದ್ದುಪಡಿಸಿದ್ದರು. ಆ ಆದೇಶ ಅಂತಿಮವಾಗಿದ್ದು ಅದು ಬೈಂಡಿಂಗ್ ಆಗಿದೆ ಎಂದು ಅವರು ತನ್ನ ತಿರಸ್ಕಾರಕ್ಕೆ ಕಾರಣವನ್ನ ಹೇಳಿದರು. ನಂತರ 2026 ಏಪ್ರಿಲ್ನಲ್ಲಿ ಇದೇ ನ್ಯಾಯಾಧೀಶರು ಪ್ರಕರಣವನ್ನು ಮುಚ್ಚಿದರು. ಅರ್ಜಿದಾರರು ಹಾಜರಾಗದ ಕಾರಣವನ್ನು ಇದಕ್ಕೆ ನೀಡಿದ್ದರು. ಇದೀಗ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರು ಚರ್ಚೆಯಲ್ಲಿದ್ದಾರೆ. ಬ್ರಿಜ್ಭೂಷಣ್ ಸಿಂಗ್ ಅವರನ್ನ ಖುಲಾಸೆಗೊಳಿಸಿದ ಅವರು ಈ ಮೊದಲು ಕಪಿಲ್ ಮಿಶ್ರಾ ಅವರ ಮೇಲೆ ಎಫ್ಐಆರ್ ದಾಖಲಾಗುವುದಕ್ಕೂ ನಿರಾಕರಿಸಿದ್ದರು ಎಂದು ಅಭಿಪ್ರಾಯಪಡಲಾಗಿದೆ. ಕಪಿಲ್ ಮಿಶ್ರಾ ಮತ್ತು ಬ್ರಿಜ್ಭೂಷಣ್ ಬಿಜೆಪಿ ಮುಖಂಡರಾಗಿದ್ದು ಈ ಹಿನ್ನೆಲೆಯಲ್ಲಿ ಚರ್ಚೆ ಕಾವೇರಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.